ನಾನು ದುರ್ಗಪ್ಪ ದಿದಿಗೆ ಅಂತ. ಇದು ವಿಜಯನಗರ ಡಿಸ್ಟಿಕ್ ಅಗರಿಬೊಮ್ಮನಹಳ್ಳಿ ತಾಲೂಕು ಮೂರ್ಗೇರಿಯಿಂದ ಬಂದಿದ್ದೀನಿ. ನಾವು ನಮ್ಮ ತಾಯಿ ಸುಮಾರು 30 ವರ್ಷಗಳಿಂದ ಸರ್ಕಾರಿ ಜಮೀನಿನಲ್ಲಿ ಸಾಗುವಳಿ ಮಾಡ್ತಾ ಇದ್ದು. ಅದು ಈ ಹಿಂದೆ 2024ರಲ್ಲಿ ಒಂದು ನಮಗೆ ಯಾವುದೇ ನೋಟಿಸ್ ಜಾರಿ ಮಾಡದೆ ಏಕಾಏಕಿಯಾಗಿ ಗ್ರಾಮ ಪಂಚಾಯತಿಯ PDO ಅವರು ಮತ್ತು ಸದಸ್ಯರೆಲ್ಲರೂ ಸೇರಿ ಒಂದು ಗೋಕಟ್ಟೆ ನಿರ್ಮಾಣ ಮಾಡ್ಬೇಕಂತ ಹೇಳಿ, ಅಂದರೆ ಅಲ್ಲಿ ಗೋಕಟ್ಟೆ ನಿರ್ಮಾಣ ಮಾಡುವುದು ಸೂಕ್ತ ಇರದಂಥ ಜಾಗ. ಬಟ್ ನಾವು SC ಜನಾಂಗ ಆಗಿರೋದ್ರಿಂದ, ಅಂದರೆ ವಲಯ ಮಾದಿಗ ಜನಾಂಗ ಸೇರಿದ್ರಿಂದ ಇವ್ರನ್ನ ಉಳುಮೆ ಮಾಡಲು ಬಿಡಬಾರ್ದು ಅಂತ ಒಂದು ಉದ್ದೇಶ ಇಟ್ಕೊಂಡು ಅಲ್ಲಿ ಒಂದು ನೋಟಿಸ್ ಜಾರಿ ಮಾಡದೆ ಏಕಾಏಕಿಯಾಗಿ ಸುಮಾರು 8 ತಿಂಗಳ ಕಾಲ ನಮ್ಮನ್ನ ಅಲೆದಾಡಿಸ್ತಾರೆ, ಟಾರ್ಚರ್ ಕೊಡ್ತಾರೆ, ಮತ್ತು ಮಾನಸಿಕವಾಗಿ ನೋವನ್ನುಂಟು ಮಾಡ್ತಾರೆ. ಇಷ್ಟೆಲ್ಲ ಮಾಡಿದ್ರು ನಮ್ಮ ತಾಯಿ ಕೊನೆಗೆ ಈ ಹಿಂದೆ 4/4/2024ರಂದು ಅದು ಒಂದು ಒಂದು ಎನರ್ಜಿ ಒಳಗಡೆ ಈ ಭೂಮಿನ ಹೇಳಿ ಬರ್ತಾರೆ. ಅವಾಗೇ ನಮ್ಮ ತಾಯಿಯವರು ತಡೀತಾರೆ. ಅವಾಗೇ ನಾವು ಇರುವುದಿಲ್ಲ, ಊರಲ್ಲೇ ಒಟ್ಟೆ ಇರೋದಿಲ್ಲ. ಹಾಗಾಗಿ ನಮ್ಮ ತಾಯಿಗೆ ಇಷ್ಟು ತಿಂಗಳಲ್ಲಿ ನೋವಾಗಿರೋದು, ಅವಾಚ್ಯ ಶಬ್ದಗಳಿಂದ ಬೈದಿರೋದಾಗಿರ್ಬೋದು, ಬಹಳ ನೋವು, ಮನಸ್ಸಿಗೆ ನೋವು ಉಂಟು ಮಾಡಿರೋದ್ರಿಂದ ನಾವು ಕೀಳು ಜಾತಿಯವರೆಂದು ತಿಳ್ಕೊಂಡು ಈಗೆಲ್ಲ ಪದೇ 8 ತಿಂಗಳ ಕಾಲ ಈ ಥರ ಮಾನಸಿಕವಾಗಿ ನೊಂದ್ಬಿಟ್ಟು ನಾವು ಸರ್ ದೂರು ತರಿಸಿದ್ರು ಕೂಡ ಯಾವುದೇ ರೀತಿಯಾಗಿ ಬಂದು ಅಲ್ಲಿ ಗಣನೆಗೆ ತೆಗೆದುಕೊಂಡು ಅದನ್ನ ಸರಿಪಡಿಸ್ಬೇಕಂತ ಮುಂದೆ ಯಾವ ಅಧಿಕಾರಿಗೂ ಬರಲಿಲ್ಲ. ಕೊನೆಗೆ ನಮ್ಮಮ್ಮ ಅದೇ ಭೂಮಿಯಲ್ಲಿ ವಿಷ ಸೇವಿಸಿ ಪ್ರಾಣ ಬಿಟ್ಟದ್ದು ಇಡೀ ಕರ್ನಾಟಕ ರಾಜ್ಯಾದ್ಯಂತ ನ್ಯೂಸ್ ಎಲ್ಲ ಇದಾಗಿದೆ. ವಿಜಯನಗರ ಡಿಸ್ಟಿಕ್, ಅಗರಿಬೊಮ್ಮನಹಳ್ಳಿ ತಾಲೂಕು ಮೂರ್ಗೇರಿ. ಈಗ ನಮಗೆ ಮೂರ್ಗೇರಿ ಗ್ರಾಮ ಪಂಚಾಯತಿ ಈಗ ಆಗಿತ್ತು. ಅದೇ ನ್ಯಾಯ ನಮ್ಗೆ ಇಲ್ಲಿವರೆಗೂ ಯಾವುದು ಸಿಕ್ಕಿಲ್ಲ. ಕೇಸು ಖುಲಾಸೆ ಆಗಿದೆ. ಮೂರ್ಗೇರಿ ಕೇಸ್, ಮೂರ್ಗೇರಿ ಅಗರಿಬೊಮ್ಮನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ, ಮೂರ್ಗೇರಿಯಲ್ಲಿ ಆಗಿರೋದ್ರಿಂದ ನಮಗೆ ಹೋಗೋ ಭೂಮಿ ಇಲ್ಲಿಗೆ ಬಂದಿರೋ ಉದ್ದೇಶ ನಮಗೆ ನಮ್ಮಮ್ಮ ಈಗ ನಾವು SC ಜನಾಂಗ ಆಗಿರೋದ್ರಿಂದ ನಮ್ಮ ದೌರ್ಜನ್ಯ ಕೇಸು ಪ್ರಕರಣ ದಾಖಲಾಗಿದೆ. ಬಟ್ ಈಗ ಅದರಲ್ಲಿ ನಮಗೆ ಸವಲತ್ತುಗಳನ್ನು ಕೊಡ್ತೀವಂತ ಹೇಳಿ, ಅಂದರೆ ಸಮಾಜ ಕಲಾ ಇಲಾಖೆಯಿಂದ ನಮಗೆ ಭೂಮಿ ನೀಡ್ತೀವಂತ ಹೇಳಿದರು. ಆಮೇಲೆ ಕಡೆಗೆ ಮಗನಿಗೆ ಜಾಬ್ ಕೊಡ್ತೀವಂತ ಹೇಳಿದರು. ಸರ್ಕಾರದ ರೂಲ್ಸ್ ಪ್ರಕಾರ ಏನಿದೆಯೋ ಅದನ್ನೆಲ್ಲ ನಿಯಮಾವಳಿ ನೀಡ್ತೀವಂತ ಹೇಳಿದ್ದು. ಇವಾಗೆ ಅದನ್ನು ಯಾವುದೂ ಈಡೇರಿಲ್ಲ. ಆಮೇಲೆ ಕಡೆ ಈ ಇತ್ತೀಚಿನ ನ್ಯೂಸ್ಗಳಲ್ಲಿ ಇತ್ತೀಚಿನ ವಿಷಯಗಳ ಕೇಳಿ ಬಂದದ್ದು, ನಿಮಗೆ ಕೊಡೋಕ್ಕೆ ಬರೋದಿಲ್ಲ, ಅವರೇ ಸ್ವತಃ ಇದು ಮಾಡ್ಕೊಂಡಿದ್ದಾರೆ, ಕೊಡೋಕ್ಕೆ ಬರುವುದಿಲ್ಲ ಅಂತೇಳಿ ನಮಗೆ ಮತ್ತೆ ನೋವಿನ ಮೇಲೆ ನೋವು ಇದಾಗ್ತಾ ಇದೆ. ಈ ತಾಯಿ ಕಳ್ಕೊಂಡಿದ್ವಿ, ಮತ್ತು ಭೂಮಿನೂ ಸಹ ನಮಗೆ ಮಾಡಿಕೊಟ್ಟಿಲ್ಲ. ಹಾಗಾಗಿ ನಾವು ಸಂದೇಶಣ್ಣರ ಒಂದು ಅವ್ರ ಹೋರಾಟಗಳನ್ನು ನೋಡಿದ್ದೀವಿ. ಅವ್ರ ಹತ್ರ ನಾವು ಹೋದರೆ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಹಂಬಲದಿಂದ ಅಣ್ಣ ಅವರ ಮೀಟ್ ಮಾಡಲಿಕ್ಕೆ ಇವತ್ತು ಬಂದಿದ್ದೀವಿ. ನಾವು ನಮ್ಮ ನ್ಯಾಯ ಅಣ್ಣ ದರ್ಶಿಕೊಡ್ತಾನೆ ಅನ್ನೋ ಒಂದು ಭರವಸೆಯಿಂದ ನಾವು ಇಲ್ಲಿ ಬಂದಿದ್ದೀವಿ ಇವತ್ತು. ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾಗಿ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಈ ಒಂದು ಶುಕ್ರವಾರ ನಾವು ಇವತ್ತೇನು ಕೋಲಾರ ಹೊನ್ನೇನಹಳ್ಳಿಯಲ್ಲಿ ನಮ್ಮ ಸಂದೇಶಣ್ಣವ್ರ ಮನೆಗೆ ನಾವು ಪ್ರತಿ ಶುಕ್ರವಾರ ಬಂದೇ ಬರ್ತೀವಿ. ಏನಕ್ಕೆ ಬರ್ತೀವಿ ಅಂತಂದರೆ, ಎಷ್ಟೋ ಜನ ನೊಂದವರು ಈ ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅವರು ಬಂದೇ ಬರ್ತಾರೆ. ಶುಕ್ರವಾರ ಅಂತಂದರೆ ಬಂದೇ ಬರ್ತಾರೆ. ಅವರು ಕಷ್ಟಗಳು, ಅವ್ರ ನೋವುಗಳು ಹೇಳ್ಕೊಂಡಾಗ ನಮಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಮ್ಮ ರಾಜಕೀಯ ವ್ಯಕ್ತಿಗಳು ಅವ್ರ ಮನೆ ಹತ್ರ ಹೋಗ್ತಾರೆ ಇಲ್ಲ ಗೊತ್ತಿಲ್ಲ. ಬಟ್ ನಮ್ಮ ಸಂದೇಶಣ್ಣವರ ಮನೆ ಹತ್ರ ಮಾತ್ರ ನೀವು ನೋಡಿದ್ರೆ ಬೆಳಗ್ಗೆಯಿಂದ ನೋಡ್ತಾನೆ ಇದ್ದೀರಾ, ಸುಮಾರು ಒಂದು 5,000 ರಿಂದ 6,000 ಜನ ಸರ್. ಶುಕ್ರವಾರ ಒಂದು ದಿನ ಬಂತು ಅಂದರೆ ಸುಮಾರು ದಾವಣಗೆರೆಯಿಂದ, ಹೂವಿನಡಗಲಿಯಿಂದ, ಹಂಪಿಯಿಂದ, ವಿಜಯನಗರದಿಂದ, ಸುಮಾರು ಇಡೀ ಕರ್ನಾಟಕದಿಂದ ಜನಸಾಗರನೇ ಹರಿದು ಬರ್ತಾ ಇದೆ ಇಲ್ಲಿ. ಏನಕ್ಕೆ ಅಂತಂದರೆ ಅವ್ರ ಕಷ್ಟಗಳು, ಅವ್ರ ನೋವು ನಲಿವು ಹೇಳ್ಕೊಳ್ಳೋದಕ್ಕೆ. ಅವ್ರೇನು ಸುಖದಲ್ಲಿದ್ದೀವಿ ಬಂದು ಸಂದೇಶ ಮಾತಾಡಿಸ್ಕೊಂಡು ಹೋಗೋಣ ಅಂತಲ್ಲ, ಅವ್ರ ಕಷ್ಟದಲ್ಲೇ ಬರೋದು. ಕಷ್ಟನ ಇವತ್ತಿಗೆ ಒಂದು 95% ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಇನ್ನೂ ಒಂದಷ್ಟು ಬಾಕಿ ಇದ್ದಾವೆ, ಅದನ್ನು ಆದಷ್ಟು ಬೇಗ ಎಲ್ಲ ಮಾಡ್ತಾ ಇದ್ದಾರೆ. ನಾವು ಅವ್ರ ಜೊತೆಲಿ ಕೈ ಜೋಡಿಸಿ ನಾವು ನಮ್ಮ ಕೈಲಾದಂಥ ಒಂದು ಕೆಲಸ ನಾವು ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಮಾಡ್ಕೊಂಡು ಹೋಗ್ತೀವಿ ಸರ್. ಹಂಗೇನೆ ಸರ್, ನಾನು ಸಂದೇಶಣ್ಣವರ ಒಂದು ಅವರ ಸ್ನೇಹ ಯಾವಾಗ ಆಯಿತು ಅಂತಂದರೆ 2017ರಿಂದ 2017ರಲ್ಲಿ ನಾನು ಫೇಸ್ಬುಕ್ಕಲ್ಲಿ ನೋಡಿದೆ, ಅವ್ರದ್ದೊಂದು ವಿಡಿಯೋ ನೋಡಿದೆ.
ಒಂದು ಬಾಳೆಹಣ್ಣು ಮಾರುವಂಥ ಹುಡುಗ ಅವನ ಜೀವನನ ಯಾವ ರೀತಿ ಅವ್ರು ಬದಲಾಯಿಸಿದ್ರು, ಆ ಒಂದು ವಿಡಿಯೋ ನೋಡಿಬಿಟ್ಟು ನನಗೆ ತುಂಬ ಖುಷಿ ಆಗೋಯ್ತು. ಅದನ್ನು ನೋಡಿ ಇವ್ರ ಜೊತೆಲಿ ಸೇರಿದ್ರೆ ನಾವು ಒಂದು 4 ಜನಕ್ಕೆ ಹೆಲ್ಪ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನನಗೆ ತುಂಬ ಖುಷಿ ಆಯಿತು. ಆವತ್ತಿಂದ ನಾನು ಅವ್ರ ಜೊತೆಯಲ್ಲೇ ಇವತ್ತವರೆಗೂ ಇದ್ದೀನಿ ಸರ್. 2017ರಿಂದ ಇವತ್ತವರೆಗೂ ಇದ್ದೀನಿ ಸರ್. ಈಗ ನೋಡಿ, ನಮ್ಮ ಒಂದು ಆನೇಕಲ್ ತಾಲೂಕು ವಿಚಾರ ತೊಗೊಂಡ್ರೆ ನಿಸರ್ಗ ಅಂತ ಹೇಳ್ಬಿಟ್ಟು ನಿಸರ್ಗ ಬಡಾವಣೆ ಅಂತ ಒಂದು ಬಡಾವಣೆ ಇದೆ. ಅದರಲ್ಲಿ ಸುಮಾರು CSITಗಳು ಮತ್ತು ರಾಜಕಾಲುವೆ, ಬಂಡಿ ದಾರಿ ಇವುಗಳನ್ನೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ ಪ್ರಭಾವಿ ವ್ಯಕ್ತಿಗಳು. ಅದನ್ನು ಸುಮಾರು ಒಂದು 8 ತಿಂಗಳಿಂದ ಹೋರಾಟ ಮಾಡಿ ಮೊನ್ನೆ ಒಂದು ಕಾಂಪೌಂಡನ್ನು ಹೊಡೆದಿದ್ದೀವಿ. ಇವತ್ತು ಸರ್ವೆ ಕಾರ್ಯ ಇದೆ ನಾಳೆಗೆ. ಆ ಸರ್ವೆ ಕಾರ್ಯ ಮುಗೀತು ಅಂತಂದರೆ ನಾವೇನು ಅಂದ್ಕೊಂಡಿದ್ವೋ ಅದನ್ನು ಮಾಡಿ ತೋರಿಸಿ ಸರ್. ಎಷ್ಟು ನಮ್ಮ ಅಲ್ಲಿ ಸುಮಾರು ಜನ ಅಂದರೆ ನಮ್ಮ SC ST ಜನಾಂಗ ಮತ್ತು ಬೇರೆ ಜನಾಂಗದವ್ರದ್ದು ಕೂಡ ಒಂದು 250 ಎಕರೆ ಮೇಲೆ ಜಮೀನು ಮೋಸ ಮಾಡಿದ್ದಾರೆ. ಅದನ್ನು ಕೂಡ ಅವ್ರಿಗೆ ಉಳಿಸ್ಕೊಡ್ತಾ ಇದ್ದೀವಿ ಸರ್. ಆಮೇಲೆ ಸುಮಾರು ನಮ್ಮ ನೆಲಮಂಗಲದಾಗಿರ್ಬೋದು, ತೂಬ್ರಳ್ಳಿ ಆಗಿರ್ಬೋದು, ವರ್ತೂರು ವಿಚಾರವಾಗಿರ್ಬೋದು, ಸುಮಾರು ನಮ್ಮ ಬೆಂಗಳೂರು ನಗರ ಇದು ವ್ಯಾಪ್ತಿಯಲ್ಲಿ ಏನೇನು ಬರುತ್ತೋ ಸುಮಾರು ಒಂದು 10-15 ಕಂಪ್ಲೇಂಟ್ಸ್ ಬಂದಿದೆ. ಅದರಲ್ಲೆಲ್ಲ ಸಾಲ್ವ್ ಆಗಿದೆ. ಇನ್ನೊಂದು ಸ್ವಲ್ಪ ಎಲ್ಲ ಆಗುವಂಥದ್ದಲ್ಲಿ ಇದೆ ಸರ್. ಮಾಡಿಬಿಡ್ತೀವಿ ಸರ್ ಅದನ್ನು.